ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬ್ಯೂಟಿ ಟಿಪ್ ತೋರಿಸ್ತೀನಿ ಅಂತ ತಮ್ನೇಲಲ್ಲಿ ಕೂಡ ಹಾಕಿದ್ದೀನಿ, ತೋರಿಸ್ತೀನಿ ಕೂಡ. ಇವತ್ತು ಬ್ಯೂಟಿ ಟಿಪ್ ತುಂಬಾ ಯೂಸ್ಫುಲ್ ಕೂಡ ಆಗುತ್ತೆ ನಿಮಗೆ. ಸೊ ಅದಕ್ಕಿಂತ ಮೊದಲು ಸ್ವಲ್ಪ ಮನೆ ಕೆಲಸ ಇದೆ, ಅದು ನೋಡ್ಕೊಂಬಿಡೋಣ. ಯಾಕಂದರೆ ಇವತ್ತು ಮಮ್ಮಿಗೆ ಆರಾಮಿಲ್ಲ, ಅದಕ್ಕಾಗಿ ಸ್ವಲ್ಪ ಕೆಲಸ ಇದೆ. ಅದು ನೀವು ಕೂಡ ನೋಡ್ತಾ ಇರಿ ಏನು ಮಾಡ್ತೀನಿ ಅಂತ. ಈಗ ಜಸ್ಟ್ ಬಿಸಿಲು ಬಂದಿದೆ ಗಾಯ್ಸ್, ಇಷ್ಟೋ ಮಟ್ಟ ಮೋಡ ಆಗಿತ್ತು. ಹಾಗಾಗಿ ನಾನು ಫೇಸ್ ಪ್ಯಾಕ್ ಅಂತ ಹೇಳಿದ್ದೆ ಅಲ್ಲ, ಅದಕ್ಕೆ ನನಗೆ ಅಲೋವೆರಾ ಜೆಲ್ ಬೇಕಾಗಿತ್ತು. ಸೊ ನ್ಯಾಚುರಲ್ ಅಲೋವೆರಾ ಗಿಡ ಅಂದರೆ ಅಲೋವೆರಾ ಜೆಲ್ ಮಾಡ್ತಾ ಇದ್ದೀನಿ. ಅದಕ್ಕೆ ನನಗೆ ಚೈನೀಸಿಂದ ಒಂದು ಟ್ರಿಕ್ ಇತ್ತಲ್ವ ಗಾಯ್ಸ್, ಅಲೋವೆರಾ ಜೆಲ್ ಹೇಗೆ ಮಾಡೋದು ಬಾಚಿನ್ಕೆ ಯಂತ್ರ, ಅದೇ ತೋರಿಸ್ತೀನಿ ಈಗ ನಿಮಗೆ. ಸೊ ನೋಡ್ತಾ ಇರಿ ಹೇಗೆ ಮಾಡ್ತೀನಿ ಅಂತ. ನಿಮ್ಮ ಮನೆಯೊಳಗೆ ಕೂಡ ಅಲೋವೆರಾ ಗಿಡ ಇದ್ದರೆ ನೀವು ಕೂಡ ಟ್ರೈ ಮಾಡ್ಬೋದು. ಸೊ ತೋರಿಸ್ತೀನಿ ನೋಡಿ ಗಾಯ್ಸ್. ಈ ಥರ ಅಲೋವೆರಾನ ತೊಗೊಂಡು ಅದನ್ನು ಚೆನ್ನಾಗಿ ಜಿಗ್ಜ್ಯಾಗ್ ಡೈರೆಕ್ಷನಲ್ಲಿ ಚೆನ್ನಾಗಿ ಈ ಥರ ಜೆಲ್ ಬರೋ ಹಾಗೆ ಮಾಡಬೇಕು. ಮೊದಲು 1 ಕಪ್ ರೈಸ್ ಫ್ಲವರ್ ಅಂದರೆ ಅಕ್ಕಿ ಹಿಟ್ಟು, ಆಮೇಲೆ ಲೆಪ್ಟಿನ್ ಗ್ರೀನ್ ಟೀ ಮತ್ತು ಹನಿ ಜೇನುತುಪ್ಪ ತೊಗೋಬೇಕು. ಆಮೇಲೆ ನಾವು ಮಾಡಿರೋ ಅಲೋವೆರಾ ಜೆಲ್ಲನ್ನು ಕೂಡ ತೊಗೋಬೇಕು, 1 ಕಪ್ ಆಗೋಷ್ಟು. ಮತ್ತು ಒಂದು ಸಣ್ಣ ಲೋಟ ಹಾಲು. ಸೊ ಈಗ ಜಸ್ಟ್ ಮುಖ ತೊಳ್ಕೊಂಬಂದಿದ್ದೀನಿ ಗಾಯ್ಸ್. ಸೊ ನೋಡ್ಬೋದಾ ನನ್ನ ಫೇಸ್ ಎಷ್ಟು ಕ್ಲಿಯರ್ ಆಗಿದೆ ಈಗ ಮುಖ ತೊಳ್ಕೊಂಬಂದಿದ್ದಕ್ಕೆ. ಈಗ ನಿಮ್ಗೆ ತೋರಿಸ್ತೀನಿ ಇದನ್ನು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕಂತ. ಫೇಸ್ ಪ್ಯಾಕಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸಿದ್ದೀನಿ. ಸೊ ಈಗ ಸ್ಟೆಪ್ ಬೈ ಸ್ಟೆಪ್ಪನ್ನು ಹೇಳ್ಕೊಡ್ತೀನಿ ಹೆಂಗೆ ಮಾಡೋದಂತ, ನೋಡ್ತಾ ಇರಿ. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ, ಇಷ್ಟು ದೊಡ್ಡದು ಅಂದರೆ ಕೈ ಕೂಡ ಹಚ್ಕೊತೀನಿ. ಮುಖಕ್ಕೆ ಕೈಗೆ ಹಚ್ಕೋಬೋದು, ಕಾಲಿಗೆ ಕೂಡ ಹಚ್ಕೋಬೋದು. ಟ್ಯಾನ್ ಎಲ್ಲ ಹೋಗುತ್ತೆ ಇದು ಹಚ್ಕೊಳೋದ್ರಿಂದ. ಅಕ್ಕಿ ಹಿಟ್ಟಿಗೆ ಜಾಸ್ತಿ ಬೆನಿಫಿಟ್ಸ್ ಅಂತಾರೆ, ಹಾಗೇನಿಲ್ಲ. ನಮ್ಮ ಸ್ಕಿನ್ನಲ್ಲಿ ಸೆಲ್ಸ್ ಇರುತ್ತಲ್ಲ, ಡೆಡ್ ಸ್ಕಿನ್ ಸೆಲ್ಸನ್ನು ತೆಗೆದು ಹೊಸ ನ್ಯೂ ಸ್ಕಿನ್ಸನ್ನು ಹಾಕ್ತಿತ್ತದು. ಸೊ ಅದು ಒಂದೇ ಇರೋದು ಬೆನಿಫಿಟ್, ಅದರಿಂದನೇ ನಾವು ವೈಟಾಗಿ ಕಾಣ್ತೀವಿ. ನಿಮಗೆ ಎಷ್ಟು ಬೇಗ ಅಷ್ಟು ಹಾಕ್ಕೋಬೋದು. ನನಗೆ ಇಲ್ಲಿ 3 ಸ್ಪೂನ್ಸ್ ಹಾಕ್ಕೊತೀನಿ. ಆಮೇಲೆ ನಾವು ಮಾಡಿರೋ ಅಲೋವೆರಾ ಜೆಲ್ ಕೂಡ ಹಾಕ್ಕೊಳ್ಳೋಣ. ಅಲೋವೆರಾ ಜೆಲ್ ತುಂಬಾ ಜೆಲಿಯಾಗಿದೆ. ಸೊ ಇದನ್ನು ಎಷ್ಟು ಹಾಕ್ಕೊಂಡ್ಬಿಡ್ತೀನಿ. ಆಮೇಲೆ ಇದು ಹೀಗೆ ಬಂದಿದೆ ನೋಡಿ ಗೈಸ್. ಆಮೇಲೆ ಇದು ನಿಮಗೆ ಗೊತ್ತೇ ಇರ್ಬೋದು ಏನಿದೆ ಅಂತ. ಸೊ ಇದು ಗ್ರೀನ್ ಟೀ ಬ್ಯಾಗ್ ಪೌಡರ್ ಗೈಸ್. ಇದನ್ನು ಕುಡಿತಾರೆ, ಬಟ್ ಇದು ಫೇಸಿಗೆ ಕೂಡ ಒಳ್ಳೆಯದೇ. ಇದು ಆ್ಯಕ್ಚುಲಿ ಇದು ಒಂದು ಸಪ್ರೇಟಾಗಿ ಸಿಗಲ್ಲ. ಸೊ
ಇದು ಇಷ್ಟು ದೊಡ್ಡ ಪ್ಯಾಕ್ ಬರುತ್ತೆ ಇದು. ಸೊ ನಿಮ್ಗೆ ತೋರಿಸಿದ್ದೀನಿ ಯಾವಾಗಲೇ ಇಂಗ್ರೀಡಿಯೆಂಟ್ಸ್ ಒಳಗೆ. ನೆಕ್ಸ್ಟ್ ಇದನ್ನು ಹಾಕ್ಕೊಂಡ್ಬಿಡೋಣ. ಹೀಗೆ ಬರುತ್ತೆ ನೋಡಿ ಟೀ ಬ್ಯಾಗ್. ಕಿತ್ತಿ ಆಮೇಲೆ ಇದ್ರೊಳಗೆ ಹನಿ ಕೂಡ ಹಾಕ್ಕೊಳ್ಳೋಣ. ಹನಿ ಕೂಡ ತುಂಬಾ ನಮ್ಮ ಸ್ಕಿನ್ನನ್ನು ಸಾಫ್ಟ್ ಮಾಡುತ್ತೆ ಹನಿ. ಆಮೇಲೆ ಇಲ್ಲಿ ಲಾಸ್ಟ್ ಬಂದುಬಿಟ್ಟು ಹಾಲು ತುಂಬಾ ಅದನ್ನು ಕೂಡ ಸಾಫ್ಟ್ ಮಾಡುತ್ತೆ ಮತ್ತು ತುಂಬಾ ಹೆಲ್ದಿಯಾಗಿರುತ್ತೆ ನಮ್ಮ ಫೇಸ್. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನೀಟಾಗಿ ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು. ಒಂದು 2 ಮಿನಿಟ್ಸ್ ಸಾಫ್ಟಾಗಿ ಮಸಾಜ್ ಮಾಡ್ಕೊಳ್ಳಿ. ನಂತರ ಒದ್ದೆ ಬಟ್ಟೆಯಿಂದ ನಿಮ್ಮ ಮುಖನ ನೀಟಾಗಿ ಒರೆಸ್ಕೊಳ್ಳಿ. ಮತ್ತೆ ಈ ಪ್ಯಾಕ್ನ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ನೀವು ನೋಡ್ಬೋದು ನನ್ನ ಸ್ಕಿನ್ ಸಾಫ್ಟ್ ಮತ್ತು ಗ್ಲೋಯಿಂಗ್ ಕಾಣ್ತಾ ಇದೆ ಅಂತ. ಸೊ ಈಗ ಜಸ್ಟ್ ನಾನು ಫೇಸ್ ವಾಶ್ ಮಾಡ್ಕೊಂಡು ನಿಮಗೆಲ್ಲ ರಿಸಲ್ಟ್ ತೋರಿಸಿದೆ ಏನಂತ. ಇದು 100% ನಾನು ಗ್ಯಾರಂಟಿ ಕೊಡ್ತೀನಿ. ಇದಾದಮೇಲೆ ಇಂಪಾರ್ಟೆಂಟ್ ರೋಲ್ ಬರುತ್ತೆ ಮಾಯ್ಶ್ಚರೈಸರಿಂದ. ಸೊ ಇದು ಫೇಸ್ನ ತುಂಬಾ ಹೈಡ್ರೇಟ್ ಮಾಡುತ್ತೆ ಮತ್ತು ಹಚ್ಕೊಳ್ಳೇಬೇಕಿದು ಇಂಪಾರ್ಟೆಂಟ್. ಮತ್ತು ಡ್ರೈ ಸ್ಕಿನ್ನಿಗೆ ಕೂಡ ಹೆಲ್ಪ್ಫುಲ್. ನಾನು ಯೂಸ್ ಮಾಡ್ತಿರೋ ಮಾಯ್ಶ್ಚರೈಸರ್ ಇದು ನೇಚರ್ ಅಂತ, ತುಂಬಾ ಚಲೋ ಇದೆ. ಮತ್ತು ಆಮೇಲೆ ಲಿಪ್ ಕೇರಿಗೆ ನಾನು ಲಿಪ್ ಬಾಮ್ ಯೂಸ್ ಮಾಡ್ತೀನಿ, ಶುಗರ್ ಲಿಪ್ ಬಾಮ್. ಬಾಯ್. ಇವತ್ತಿನ ವ್ಲಾಗ್ ಇಷ್ಟೇ. ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಈ ವ್ಲಾಗನ್ನ. ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ. ಸೊ ಸಿಗೋಣ ಗೈಸ್ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.